ಮೃದುವಾದ ಗರಿಗರಿಯಾದ ಹಾಗೂ ಬಾಯಲ್ಲಿಟ್ಟರೆ ಕರಗುವಂತಹ ರುಚಿಯಾದ ಬಾದಾಮ್ ಪೂರಿಯನ್ನು ಮಾಡೋದು ಹೇಗೆ ಎಂದು ನೋಡೋಣ. ಮೊದಲಿಗೆ 1 kg ಮೈದಾ ಹಿಟ್ಟನ್ನು ಹರಿವಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೆನೆಸಿಟ್ಟ ಕೇಸರಿ ಹಾಗೂ ಹಾಲನ್ನು ಮೈದಾ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 100 ಗ್ರಾಂ ತುಪ್ಪವನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಬದಲಿಗೆ ನೀವು ವನಸ್ಪತಿ ಹಾಗೂ ಎಣ್ಣೆ ಕೂಡ ಯೂಸ್ ಮಾಡಬಹುದು. ಈ ರೀತಿ ತುಪ್ಪ ಹಾಕೋದ್ರಿಂದ ಬಾದಾಮ್ ಪೂರಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಮುಷ್ಟಿ ಕಟ್ಟಿದರೆ ಈ ರೀತಿ ಬರಬೇಕು. ಅಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು. ನಾವು ಚಪಾತಿ ಹಾಗೂ ಪೂರಿ ಹಿಟ್ಟು ಕಲಿಸ್ತೀವಲ್ಲ, ಅದೇ ರೀತಿ ಕಲಿಸ್ಕೋಬೇಕು. ನೋಡಿ, ನಾವು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಕಲರಿಂಗ್ ಬೇಕಿದ್ರೆ ನೀವು ಅರಿಶಿಣ ಅಥವಾ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಹಿಟ್ಟನ್ನು 30 ನಿಮಿಷಗಳ ಕಾಲ ನೆನೆಯಲು ಬಿಡೋಣ. ಈಗ 1 kg ಸಕ್ಕರೆ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನು ನೆನೆಯೋಷ್ಟು ಹಾಕ್ಕೋಬೇಕು. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಜಾಸ್ತಿ ಕೂಡ ಗಟ್ಟಿ ಆಗಬಾರ್ದು. 1 ಎಳೆ ಪಾಕ ಬಂದರೆ ಸಾಕು. ಈ ರೀತಿ 1 ಎಳೆ ಪಾಕ ಬಂದುಬಿಟ್ರೆ ಸಾಕು. ಇದು ಗಟ್ಟಿ ಆಗಬಾರ್ದು ಅಂತ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಪಾಕ ಗಟ್ಟಿ ಆಗಲ್ಲ. ಹಿಟ್ಟು ನೆನೆದ ನಂತರ ನಾವು ಪೂರಿ ಹಾಕ್ಕೊಳ್ತೀವಲ್ಲ, ಅಷ್ಟು ಸೈಜಿಗಿದ್ರೆ ಸಾಕು. ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ನಾವು ಲಟ್ಟಿಸ್ಕೊಳ್ತಾ ಇದ್ದೀವಿ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಮೀಡಿಯಮ್ ಸೈಜ್ಗೆ ಲಟ್ಟಿಸ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸಲ ಲಟ್ಟಿಸ್ಬೇಕು. ಈ ಥರ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಸಾಕು, ಇಲ್ಲಾಂದರೆ ಲೇಯರ್ ಬಿಡೋದಿಲ್ಲ. ತುಂಬ ಲಟ್ಟಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ಕಾದಿರೋ ಎಣ್ಣೆಗೆ ಉದ್ದಿರೋ ಬಾದಾಮ್ ಪೂರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಫ್ಲೇಮನ್ನು ಯಾವಾಗಲೂ ಮೀಡಿಯಮ್ಮಾಗಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ತಿರುಗಿಸ್ತಾನೆ ಫ್ರೈ ಮಾಡ್ಕೋಬೇಕು. ಆವಾಗ ನೀಟಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ. ಇದು ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನು ಆಗಿರುವ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ. ಸಕ್ಕರೆ ಪಾಕದಲ್ಲಿ ಹಾಕಿದ ಮೇಲೆ ಅದು ಚೆನ್ನಾಗಿ ಎಲ್ಲ ಲೇಯರಲ್ಲೂ ಹೋಗೋ ಥರ ಅದನ್ನು ಸ್ಪೂನಲ್ಲಿ ತಿರುಗಿಸಾಕ್ತಾ ಇರಬೇಕು. ನಂತರ ಇದನ್ನು ನಾವು ಗಸಗಸೆ ಹಾಗೂ ಒಣ ಕೊಬ್ಬರಿಯಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ಒಮ್ಮೆ ಬಾದಾಮ್ ಪೂರಿಯನ್ನು ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿ ಹಾಗೂ ಟೇಸ್ಟಿಯಾಗಿ ಬರುತ್ತೆ. 1 ವಾರದ ತನಕ ಕೂಡ ಗರಿ ಗರಿಯಾಗೇ ಇರುತ್ತೆ. ಹಬ್ಬ ಸಮಾರಂಭಗಳಲ್ಲಿ ನಾವು 1 kg ಮೈದಾ ಹಿಟ್ಟನ್ನು ಬಳಸಿ 100 ಬಾದಾಮ್ ಪೂರಿಯನ್ನು ತಯಾರಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ.